ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕರ್ನಾಟಕದ ವಿಶೇಷ ಸಾಂಪ್ರದಾಯಿಕವಾಗಿ ವಾಂಗಿಭಾತ್ ಪುಡಿಯನ್ನು ಹೇಗೆ ಮನೆಯಲ್ಲೇ ತಯಾರಿಸೋದು ಅಂತ ತೋರಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ರೆ ನೀವು ಸರಿಯಾದ ಅಳತೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನ ಹಾಕಿ ರುಚಿಯಾದಂತಹ ಒಂದು ವಾಂಗಿಭಾತ್ ಪುಡಿಯ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಈ ವಾಂಗಿಭಾತ್ ಪುಡಿ ಮಾಡಿಕೊಂಡ್ರೆ ವಾಂಗಿಭಾತ್ ಮಾಡ್ಕೊಳ್ಳೋದಂತೂ ಕೇವಲ 5ರಿಂದ 10 ನಿಮಿಷದ ಕೆಲಸ ಅಷ್ಟೇ. ಬನ್ನಿ ಈ ಸುಲಭವಾದ ವಾಂಗಿಭಾತ್ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾನು ವಾಂಗಿಭಾತ್ ಪುಡಿ ಮಾಡೋದಕ್ಕೆ ಈ ಎಲ್ಲ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ. ಈ ಎಲ್ಲ ಸಾಮಗ್ರಿ ಯಾವ್ಯಾವುದು ಅಂದರೆ 50 ಗ್ರಾಮ್ನಷ್ಟು ಕಡಲೆಬೇಳೆ, 25 ಗ್ರಾಮ್ನಷ್ಟು ಉದ್ದಿನಬೇಳೆ, 2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳು, ಹಾಗೆ 8ರಿಂದ 10 ಲವಂಗ ತಗೊಂಡಿದ್ದೀನಿ, 5 ಏಲಕ್ಕಿ ಮತ್ತು 5 ಗ್ರಾಮ್ನಷ್ಟು ನಾನು ಚಕ್ಕೆ ಅಂದರೆ ಅಂದಾಜು 1 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ, ಅರ್ಧ ಚಮಚದಷ್ಟು ಮೆಂತೆಕಾಳು, 2 ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ. ಇಷ್ಟೇ ಪದಾರ್ಥ ಅಲ್ಲ, ಇನ್ನೂ ಪದಾರ್ಥ ಇದೆ. ಯಾವ್ಯಾವುದು ಅಂದರೆ ಒಣಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ, ಒಂದು 20, ಹಾಗೆ ಧನಿಯಾ ಮತ್ತು ಒಣ ಕೊಬ್ಬರಿಯನ್ನು ಕೂಡ ಒಂದು ಅರ್ಧದಷ್ಟು ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಅರ್ಧ ಚಮಚ ಅರಿಶಿನ ಮತ್ತು ಅರ್ಧ ಚಮಚ ಇಂಗು. ಇದನ್ನು ರುಬ್ಬುವಾಗೆ ಹಾಕ್ಕೊಳ್ಬೋದು. ಈಗ ಎಲ್ಲ ಪದಾರ್ಥಗಳನ್ನ ನಾವು ಹುರ್ಕೊಳ್ಬೇಕು, ಒಂದಾದ್ಮೇಲೆ ಒಂದು. ಹುರ್ಕೊಳ್ಳೋದಕ್ಕೆ ಒಂದು ಅರ್ಧ ಚಮಚ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಕಡಲೆಬೇಳೆ ಹುರ್ಕೊಳ್ತೀನಿ. ಇದು 50 ಗ್ರಾಮ್ನಷ್ಟಿದೆ. ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಂಡ್ರೆ ಸಾಕು. ಎಲ್ಲ ಪದಾರ್ಥಗಳು ಅಷ್ಟೇ, ಸ್ವಲ್ಪ ಘಮ ಬರಬೇಕು, ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು. ಎಲ್ಲದನ್ನು ಒಂದು ಅಗಲವಾಗಿರೋ ತಟ್ಟೆಯಲ್ಲೇ ತಣ್ಣಗಾಗೋದಕ್ಕೆ ತೆಗೆದಿಡ್ತಾ ಹೋಗೋಣ. ಈಗ ಉದ್ದಿನ ಬೇಳೆ ಕೂಡ ಹಾಕೊಂಡಿದ್ದೀನಿ, ಅದು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಧನಿಯಾ ಕೂಡ 50 ಗ್ರಾಮ್ನಷ್ಟು ತೊಗೊಂಡಿದ್ದೆ. ಅದು ಕೂಡ ಒಳ್ಳೆ ಘಮ ಘಮ ಬರಬೇಕು ಮತ್ತು ಒಳ್ಳೆ ಗೋಲ್ಡನ್ ಕಲರ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳೋಣ. ನೋಡಿ, ಎಲ್ಲ ಒಂದ್ರ ಪಕ್ಕ ಒಂದು ಅಗಲವಾಗಿರೋ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಜೀರಿಗೆ, ಮೆಂತೆಕಾಳು, ಚಕ್ಕೆ, 5 ಗ್ರಾಮ್ನಷ್ಟು ಚಕ್ಕೆ ತೊಗೊಂಡಿದ್ದೀನಿ, 8ರಿಂದ 10 ಲವಂಗ, 5 ಏಲಕ್ಕಿ, 2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳು, ಇಷ್ಟನ್ನು ಎಲ್ಲದನ್ನು ಒಟ್ಟಿಗೆ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಒಳ್ಳೆ ಘಮ ಬಂದ ತಕ್ಷಣ ತೆಗೆದುಬಿಡ್ತೀನಿ. ಈಗ ಒಣ ಕೊಬ್ಬರಿ, ಅರ್ಧ ಗಿಟಕಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ, ಅಂದರೆ ಅರ್ಧ ಭಾಗದಷ್ಟು ಒಣ ಕೊಬ್ಬರಿಯನ್ನು. ಇದು ಕೂಡ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ನೋಡಿ, ಎಲ್ಲ ಪದಾರ್ಥಗಳನ್ನ ಪಕ್ಕ ಇಟ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ಒಣಮೆಣಸಿನ್ಕಾಯಿ, 20 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಗುಂಟೂರು ಸ್ವಲ್ಪ ಹಾಕ್ಕೊಳ್ಬೋದು. ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಗರ್ಗರಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಬಿಸಿಲಿಗೆ ಇಟ್ಬಿಟ್ಟು ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ಬಿಸಿಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಹಾಗೆ ಒಂದು 2-3 ನಿಮಿಷ ಹುರ್ಕೊಳ್ಳಿ. ಅದಾದಮೇಲೆ ಡೈರೆಕ್ಟ್ ಮಿಕ್ಸರ್ ಜಾರ್ಗೆ ಹಾಕಿ ಮೊದಲಿಗೆ ಒಣ ಮೆಣಸಿನ್ಕಾಯಿ ಮಾತ್ರ ಪುಡಿ ಮಾಡ್ಕೊಳ್ಳೋಣ, ಯಾಕೆಂದರೆ ಬೇರೆ ಸಾಮಗ್ರಿ ಜೊತೆ ಅದು ಸರಿಯಾಗಿ ಪುಡಿ ಆಗೋದಿಲ್ಲ. ನೋಡಿ, ಈ ಥರ ತರಿತರಿಯಾಗಿ ಪುಡಿ ಆದಮೇಲೆ ಬಾಕಿ ಉಳಿದಿರೋ ಎಲ್ಲ ಪದಾರ್ಥಗಳನ್ನ ಇದರಲ್ಲಿ ಹಾಕೊಂಡ್ಬಿಡೋಣ. ಹುರಿದಿಟ್ಕೊಂಡಿರೋ ಅಷ್ಟು ಪದಾರ್ಥಗಳನ್ನ ಈ ಒಣ ಮೆಣಸಿನ್ಕಾಯಿ ಪುಡಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹುರಿದಿರೋವಂಥ ಪದಾರ್ಥಗಳನ್ನ ಹಾಕ್ಕೊಂಡಾಯಿತು. ಈಗ ಕೊನೆಯಲ್ಲಿ ಇದರಲ್ಲಿ ನಾನೀಗ ಅರಿಶಿನ ಮತ್ತು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಅರಿಶಿನ, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಇಂಗು. ಒಳ್ಳೆ ಘಮ ಬರುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಎಲ್ಲವನ್ನು ಒಟ್ಟಿಗೆ ರುಬ್ಕೊಂಡ್ಬಿಡೋಣ. ನೋಡಿ, ವಾಂಗಿಭಾತ್ ಪುಡಿ ತಯಾರಾಗಿದೆ. ತುಂಬ ಒಳ್ಳೆ ಘಮ ಘಮ ಬರ್ತಾ ಇದೆ. ಇದನ್ನು ಹಾಕ್ಬಿಟ್ಟು ನೀವು ವಾಂಗಿಭಾತ್ ಮಾಡೋದಕ್ಕೆ 5ರಿಂದ 10 ನಿಮಿಷದ ಕೆಲಸ, ಜಾಸ್ತಿ ಆಗೋದೇ ಇಲ್ಲ. ಈ ವಾಂಗಿಭಾತ್ ಪುಡಿ ರೆಸಿಪಿ ನೋಡಿದ್ಮೇಲೆ ವಾಂಗಿಭಾತ್ ಹೇಗೆ ಮಾಡೋದು ಅಂತ ಯೋಚಿಸ್ತಿದ್ದೀರಾ? ನನ್ನ ಮುಂದಿನ ವಿಡಿಯೋದಲ್ಲಿ ಕೇವಲ 5ರಿಂದ 10 ನಿಮಿಷ ಸಮಯ ಬಳಸಿ ಈ ವಾಂಗಿಭಾತ್ ಪುಡಿ ಹಾಕಿ ಯಾವ ರೀತಿಯಾಗಿ ರುಚಿಯಾದ ವಾಂಗಿಭಾತ್ ಮಾಡೋದಂತ ಕೂಡ ತೋರಿಸ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸರಿಯಾದ ಅಳತೆಯಲ್ಲಿ ಮಾಡಿರೋಂಥ ವಾಂಗಿಭಾತ್ ಪುಡಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.